ಸಂಕ್ರಾಂತಿಯ ಈ ಪುಣ್ಯ ಸಮಯದಲ್ಲಿ ಸೂರ್ಯ ಉತ್ತರಾಯಣಕ್ಕೆ ಬದಲಾಗುವಾಗ ನಮ್ಮ ಪಯಣ ತುಮಕೂರಿನ ಹೇಮಗಿರಿ ಬೆಟ್ಟದ ಕಡೆಗೆ. ಇದು ಕುಣಿಗಲ್ ತಾಲೂಕಿನ ಹುಲಿಯೂರು ದುರ್ಗದ ಬಳಿ ಇರುವ ಇತಿಹಾಸ ಪ್ರಸಿದ್ಧ ತಾಣ. ಸುಡುವ ಬಿಸಿಲಿದ್ದರೂ ಭಕ್ತರ ಮನದಲ್ಲಿ ಇಲ್ಲಿನ ವಾಡೆ ಭೈರವೇಶ್ವರನ ಧ್ಯಾನವೇ ತಂಪು. ಕತ್ತಲಾದಂತೆ ಇಲ್ಲಿಗೆ ಬರುವ ಅಜ್ಞಾತ ಸಾಧುಗಳು ಮತ್ತು ಸನ್ಯಾಸಿಗಳು ಯಾರು ಗೊತ್ತಾ? ಸ್ವತಃ ವಾಡೆ ಭೈರವನೇ ಸಾಧುವಿನ ರೂಪದಲ್ಲಿ ಭಕ್ತರ ಜೊತೆ ಬೆಟ್ಟ ಹತ್ತುತ್ತಾನೆ ಅನ್ನೋ ನಂಬಿಕೆ ಇಲ್ಲಿದೆ. ಇಲ್ಲಿನ ಆಚರಣೆ ಸಾಮಾನ್ಯವಲ್ಲ. ಇಲ್ಲಿ ಶಿವನಿಗೆ ಪ್ರಿಯವಾದ ಭಂಗಿಯನ್ನೇ ಪ್ರಸಾದವಾಗಿ ಸ್ವೀಕರಿಸುತ್ತಾರೆ. ಇದು ಅಮಲು ಅಲ್ಲ, ಇದು ಲೌಕಿಕ ಜಗತ್ತನ್ನು ಮರೆತು ಆ ಪರಮಾತ್ಮನಲ್ಲಿ ಲೀನವಾಗುವ ದಾರಿ. ವಾಡೆ ಭೈರವನ ಶಾಂತಿಗಾಗಿ ಇಲ್ಲಿ ಕುರಿ ಕೋಳಿಗಳ ಹರಕೆ ನಡೆಯುತ್ತೆ. ಆ ಗುಹೆಯ ಕತ್ತಲೆಯಲ್ಲಿ ಲಿಂಗರೂಪಿ ಭೈರವನ ದರ್ಶನವಾದಾಗ ಹತ್ತಿದ ದಣಿವೆಲ್ಲ ಮಾಯವಾಗುತ್ತೆ. ರಾತ್ರಿಯಾಗುತ್ತಿದ್ದಂತೆ ಹೇಮಗಿರಿಯಲ್ಲಿ ಸಂಭ್ರಮ ಮುಗಿಲು ಮುಟ್ಟುತ್ತೆ. ದೇವರಿಗೆ ಅರ್ಪಿಸಿದ ನಂತರ ಆ ಮಾಂಸವೇ ಈಗ ಮಹಾಪ್ರಸಾದವಾಗುತ್ತೆ. ಘಮ ಘಮಿಸುವ ಬಿರಿಯಾನಿ ಊಟ. ಇಲ್ಲಿ ಜಾತಿ ಇಲ್ಲ, ಮತ ಇಲ್ಲ. ಹುಲಿಯೂರು ದುರ್ಗದ ಈ ಸಹಭೋಜನವೇ ನಮ್ಮ ಮಣ್ಣಿನ ಸಂಸ್ಕೃತಿ. ಸಂಹಾರ ಮತ್ತು ಸೃಷ್ಟಿಯ ನಡುವೆ ನಡೆಯುವ ಈ ಜಾತ್ರೆಗೆ ಸಾಕ್ಷಿ ಈ ಸಂಕ್ರಾಂತಿ. ಆ ಉಗ್ರ ದೇವನ ಕೃಪೆ ನಿಮ್ಮ ಮೇಲಿರಲಿ. ವಾಡೆ ಭೈರವನ ಭಕ್ತರಾಗಿದ್ದರೆ ವಿಡಿಯೋ ಲೈಕ್ ಮಾಡಿ, ಕಮೆಂಟ್ ನಲ್ಲಿ ಗಟ್ಟಿಯಾಗಿ ಜೈ ವಾಡೆ ಭೈರವೇಶ್ವರ ಅಂತ ಬರೆಯಿರಿ. ಮೂಡಲ ಮುತ್ತಿನ ಚಿಪ್ಪೊಡೆದು ಮುದ್ದು ಸುರಿವ ಭೈರಪ್ಪ, ಮೋಡದ ರೆಪ್ಪೆಯ ಕಣ್ತೆರೆದು ಮುಗ್ಗಿನ ಮುಖದ ಭೈರಪ್ಪ, ಚುಂಚನಗಿರಿಯ ಬೆಟ್ಟಕ್ಕೆ ಪಂಚಮುಖದ ಭೈರಪ್ಪನೇ. ಶಿವನ ಕಂಡೆ ಶಿವರಾತ್ರಿಯಲ್ಲಿ, ಚಂದ್ರ ಕಂಡ ಅರ್ಧರಾತ್ರಿಯಲ್ಲಿ, ಅಪ್ಪ ಮಾದೈನ ಕಂಡೆ ಇಂದು ಗಂಡುಲಿ ಮ್ಯಾಲೆ ನಿತ್ಯಯಲಿ. ಶಿವನ ಅವತಾರಗಳಲ್ಲೇ ಅತಿ ಭಯಾನಕವಾದದ್ದು ಅಂದ್ರೆ ಕಾಲಭೈರವನದ್ದು. ವೀರಭದ್ರ ಶಿವನ ಗಣಗಳಲ್ಲಿ ಒಬ್ಬನಾದ್ರೆ ಕಾಲಭೈರವನಾಗಿ ಶಿವನೇ ಅವತರಿಸುತ್ತಾನೆ ಎನ್ನುತ್ತೆ ಶಿವಪುರಾಣ. ಇಂದಿಗೂ ಅದೆಷ್ಟೋ ನಾಯಕರುಗಳಿಗೆ, ಅದೆಷ್ಟೋ ಧರ್ಮೀಯರಿಗೆ ಕಾಲಭೈರವನೇ ಆರಾಧ್ಯ ದೈವ. ಕಾಲಭೈರವನನ್ನು ಧರೆಗೆ ದೊಡ್ಡವರು ತಂದಂತ ಮುತ್ತಿನ ಕಂಡಾಯ, ಉತ್ತರ ದೇಶದಿಂದ ಬಂದ ಕುರಿಯ ಕಂಡಾಯ, ಹಿಂಡು ಗಾಳಿಗೆ ಗಂಡನಾಗಿ ಬಂದಂತ ಕಂಡಾಯ, ಗಣಗಾರುಡಿಗರ ಗರ್ವವನ್ನೇ ಮೆಟ್ಟಿದ ಕಂಡಾಯ, ನಂಬಿದ ಮನೆಯಲ್ಲಿ ಹಿಂಬಾಗಿ ವಾಲಾಡೋ ಕಂಡಾಯ, ನಂಬಲಾರದ ಮನೆಯಲ್ಲ ಜಲಾಡೋ ಕಂಡಾಯ, ದಾನವ ಮಾಡಿರೆ ನೀವು ಧನವಂತರ. ಬಲವಂತೆ ತಂಗಿಗೆ ತಾಯಿಯಾದೆ ನೀನು ನನಗೆ, ತಂದೆಯಾದೆ ನೀನು ನನಗೆ. ಅಣ್ಣಯ್ಯ ಹೃದಯವಂತ, ನೀನು ಹೃದಯವಂತ. ತೇರು ಸಿಂಗಾರ ಕಳಸ ಬಂಗಾರ ಹುಲಿಯೇ ಶಿಂಗಾರ, ತೇರು ಸಿಂಗಾರ ಕಳಸ ಬಂಗಾರ ಹುಲಿಯೇ ಶಿಂಗಾರ, ಒಲೆಯ ಸಿಂಗಾರ ಹಿರಿಯ ಮೇಲೆ ಮರೆಯವನ ಸಾಕಾರ.